ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 71. ಇಲ್ಲಿ ನೋಡ್ತಿರ್ಬೋದು ಇವತ್ತು ಯಾವ ಥರ ಇದೆ ಅಂತಂದು ಸ್ಕೈ. ಸೊ ಒಂಥರ ಹನಿ ಬೀಳ್ತೈತೆ, ತುಂತುರು ಮಳೆ ಅಂತಾರಲ್ಲ ಹಂಗೆ. ಸೊ ಇವತ್ತು ಒಂಥರ ಫುಲ್ ಚಳಿ ಅಂದರೆ ಚಳಿ ಆಗ್ತಾಯಿತ್ತಪ್ಪ. ಇವತ್ತು ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ, ಸಂಜೆ ವರ್ಕೌಟ್ ಮಾಡಬೇಕು. ನೋಡ್ತಿರ್ಬೋದು ಒಂದು ಸ್ವಲ್ಪನೂ ಬಿಸಿಲಿಲ್ಲ, ಫುಲ್ ಮೋಡ ಮುಚ್ಚಿದ ವಾತಾವರಣ. ಈ ಕಡೆಗಂತೂ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟೈತಪ್ಪ, ಈ ಕಡೆಗೆ ಫುಲ್ ಒಂದು ಸ್ವಲ್ಪ ಕ್ಲಿಯರ್ ಇದೆ ನೋಡ್ತಿರ್ಬೋದು. ಈಗ ಸ್ವಲ್ಪ ಕಡಲೆಕಾಳು ತಿಂದು ಕಾಲೇಜ್ಗೆ ರೆಡಿ ಆಗಬೇಕು. ಟೈಮು ಆಲ್ರೆಡಿ 7:40. A few moments later. ಇವತ್ತು ದಿನ 71. ಇವತ್ತು ಛತ್ರಿ ಹಿಡ್ಕೊಂಡು ಕಾಲೇಜಿಗೆ ಹೋಗ್ತಿದ್ದೀನಿ. ಯಾಕಪ್ಪ ಅಂದರೆ ಫುಲ್ಲು ಮಳೆ ಅಂದರೆ ಮಳೆ ಬರ್ತೈತಿ ಇವತ್ತು. ಸೊ ಹೇಳ್ಬೇಕಂದ್ರೆ ನಿನ್ನೆ ಸ್ವಲ್ಪ ಬರ್ತಿತ್ತು, ಇವತ್ತಲ್ಲೇ ಶುರು ಆಯ್ತು ಮಳೆ. ನೋಡ್ತಿರ್ಬೋದು ಒಂದು ಸ್ವಲ್ಪ ಸಣ್ಣಗೆ ಬರ್ತೈತಿ, ಅಂಥ ಜೋರು ಮಳೆ ಏನಿಲ್ಲ. ಸೊ ಇಲ್ಲ ಬಂದರೆ ಜೋರ ಬಂದ್ಬಿಡ್ಬೇಕು, ಇಲ್ಲ ಸುಮ್ಮನೆ ನಿಂತ್ಕೋಬೇಕು. ಇದೇನು ಗುರು ಇದು, ಆಗಲೆಲ್ಲ ಸುಮ್ಮನೆ ಈ ಥರ ಸಣ್ಣಕ್ಕೆ ಮಳೆ ಬರುತ್ತೆ. ಅದಕ್ಕೆ ಛತ್ರಿ ಹಿಡ್ಕೊಂಡು ಕಾಲೇಜಿಗೆ ಇವಾಗ ಹೋಗ್ತಿದ್ದೀನಿ. ಬಸ್ಸು ಏನು ಬರುತ್ತೋ ಹೆಂಗೋ ನನಗೆ ಡೌಟ್ ಹೊಡಿತೈತಿ ಇವತ್ತು. ಏಕೆಂದರೆ 8:20 ಆಗಕ್ಕೆ ಬಂತು ಆಲ್ರೆಡಿ ಟೈಮು, ಆದರೂ ಬಸ್ ಇನ್ನೂ ಹೋಗಿಲ್ಲ ಗೊಳರೇಟಕ್ಕೆ. ಇವತ್ತು ಡೌಟು, ಯಾಕೋ ಡೌಟ್ ಹೊಡಿತೈತೆ. ಬಸ್ಸಿಲ್ಲ ಅಂದರೆ ಭಾರಿ ಕಷ್ಟ, ಯಾಕೆಂದರೆ ಯಾವ ಮತ್ತು ಬೇರೆ ಗಾಡಿಗಳಿಲ್ಲ. ಬೈಕಲ್ಲಂತೂ ಹೋಗೋಕ್ಕಾಗಲ್ಲ ಈ ಮಳೆಯಲ್ಲಿ. A few moments later. ಸಮಯ 8:30. ಇಲ್ಲಿ ಯಾಕೆ ನಿಂತ್ಕೊಂಡಿದ್ವಿ ಅಂತಂದರೆ ಬಸ್ಸು ಇವತ್ತು ಇರಲಿಲ್ಲ. ಮಳೆ ಬಂದು ಬಸ್ಸೆಲ್ಲ ಸೋರಿ ಇವತ್ತು ಬಸ್ಸೇ ಬಂದಿರಲಿಲ್ಲ. ಸೊ ಇಲ್ಲಿ ವೆಯ್ಟ್ ಮಾಡ್ತಿದ್ವಿ ಯಾವುದಾದ್ರೂ ಗಾಡಿಗಳು ಬರ್ತಾವ ಅಂತಂದು ಛತ್ರಿ ಹಿಡ್ಕೊಂಡು. ಸೊ ಕರೆಕ್ಟಾಗಿ ಮಳೆ ಕಮ್ಮಿ ಆಯಿತು. ಸೊ ನಮ್ಮೂರಿಂದ ಒಂದು ಅಣ್ಣಂದು ಕಾರ್ ಬಂತು, ಹಂಗಾಗಿ ಈ ಕಾರಲ್ಲೇ ಹೊಸದುರ್ಗಕ್ಕೆ ಇವತ್ತು ಹೋಗೋಣ ಅಂತ ಹೊರಟ್ವಿ. ಇವತ್ತು ಬಸ್ಸು ಇಲ್ಲದ ಕಾರಣ ಸೊ ಕಾರಲ್ಲಿ ಹೊರಟಿದ್ದು. ಇಲ್ಲಿ ನೋಡ್ತಿರ್ಬೋದು ಮಳೆ ಅಂದರೆ ಮಳೆ, ನಮ್ಮೂರಿಂದ ಕೆಂಕೆರೆ ಗಂಟ ಹೋದ್ರೂ ಮಳೆನೇ. ಸೊ ಇವತ್ತೇನು ಗುರು ಬೆಳಿಗ್ಗೆಯಿಂದ ಮಳೆ. ಹೇಳ್ಬೇಕಂತಂದ್ರೆ ಇವತ್ತು ಸ್ಕೂಲ್ಗಳಿಗೆಲ್ಲ ರಜಾ ಕೊಟ್ಬಿಟ್ಟವ್ರೆ. ಈ ನಮ್ಮೂರಿಗೆ ವ್ಯಾನ್ಗಳು ಬಂದು ವ್ಯಾನ್ಗಳು ರಿಟರ್ನ್ ಬರ್ತಿದ್ವು, ಆ ಕಡೆ ವಾಪಸ್ ಬರ್ತಿದ್ವು ನಮ್ಮೂರಿಗೆ. ಮತ್ತೆ ಕರ್ಕೊಂಡು ಹೋಗಿರೋ ಹುಡುಗರನ್ನೆಲ್ಲ ಕರ್ಕೊಂಡ್ ಬರ್ತಿದ್ರು. ಯಾಕೆ ಅಂತ ಕೇಳಿದ್ರೆ ಸ್ಕೂಲ್ ರಜಾ ಅಂತಂದ್ರು. ಸೊ ಪಾಪ ಮುಂದೆ ಒಬ್ಬ ಕುಂತವ್ ನೋಡ್ರಿ, ಅವನು ಸ್ಕೂಲ್ನವನೇ, ಅವನಿಗೆ ಇನ್ನೂ ಗೊತ್ತೇ ಆಗ್ಲಿಲ್ಲ. ಸೊ ಹೊಸದುರ್ಗಕ್ಕೆ ಹೋದ್ಮೇಲೆ ಗೊತ್ತಾವತ್ತ ಅವನಿಗೆ. ಮತ್ತೆ ಬಸ್ ಹತ್ಕೊಂಡು ವಾಪಸ್ ಬಂದ. 1 hour later. ಸಮಯ 9:05. ಸೊ ಹೊಸದುರ್ಗಕ್ಕೆ ಇವತ್ತು ಬಸ್ಸಿನ ಟೈಮಿಂಗ್ಸ್ಗೆ ಬಂದ್ವಿ. ಇಲ್ಲೇನು ನೋಡ್ತಿದ್ದೀರಾ, ಸುಜುಕಿ ಕಾರ್, ಇದೇ ಕಾರಲ್ಲೇ ನಾವು ಬಂದಿದ್ದು. ಇಲ್ಲಿ ಯಾವ್ದು ಗುರು ಇದು ಬಸ್ಸು, ಈ ನಾಡಿ ಹೊಗೆ ಬಿಡ್ಕೊಂಡು ಹೋಗ್ತೈತೆ. ಈ ಬಸ್ ಯಾವುದೋ ಒಂದು ಮುಂದೆ ಹೋಯ್ತು, ನಿಜವಾಗ್ಲೂ ಅಷ್ಟಿಷ್ಟು ಹೊಗೆ ಬರಲಿಲ್ಲ. ಇವನು ಇದೇನು ಹಿಂಗೆ ಹೊಗೆ ಬರ್ತೈತೆ ಅಂತಿದ್ದ ನಮ್ಮ ಟಾಮಿ. ಸೊ ಟೈಮು ಆಲ್ರೆಡಿ 9:05 ಆಗಿತ್ತು. ಸೊ ಹಂಗಾಗಿ ಇವಾಗ ತಿನ್ನಕ್ಕೆ ಹೋಗ್ಬೇಕಾಗಿತ್ತು. ನೋಡ್ತಿರ್ಬೋದು ಅದು ಯಾವುದೋ ಬಸ್ ಹೋಗಿ ಹೊಗೆ ರೋಡ್ ತುಂಬ್ಕೊಂಬಿಟ್ಟೈತೆ. ಸೊ ಕಾರಿಂದ ಅವಣ್ಣ ಹೋಯ್ತು. ಅಲ್ಲಿಂದ ನಾವು ಸೀದಾ ಕೃಷ್ಣ ದರ್ಶನಿಗೆ ಬಂದ್ವಿ. ಟೈಮ್ ಆಗಿದ್ರಿಂದ ಇವತ್ತು ಕೃಷ್ಣ ದರ್ಶನಿಗೆ ಬರಬೇಕಾಗಿತ್ತು, ಯಾಕೆಂದರೆ ಇವತ್ತು ಟೈಮು ಆಲ್ರೆಡಿ 9:05 ಮತ್ತು ಮಳೆ ಬೇರೆ. ಸೊ ಜಿಟಿ ಮಳೆ. ಸೊ ಸದ್ಯ ಇವತ್ತು ಮಳೆ ಬಂದಿದ್ರಿಂದ ಜನ ಇರಲಿಲ್ಲ, ಇಲ್ಲಾಂದಿದ್ರೆ ತುಂಬಿ ಬಿಟ್ಟಿರೋದು. 9 ಗಂಟೆ ಟೈಮ್ ಅಂದರೆ ಕೃಷ್ಣ ದರ್ಶಿನಿ ಫುಲ್ಲು. ಸೊ ಇವತ್ತು ಮಳೆ ಬಂದಿದ್ದರಿಂದ ಈ ಸ್ಕೂಲ್ ರಜಾ ಇರೋದ್ರಿಂದ, ಈ ಸ್ಕೂಲ್ ಮತ್ತು PU ಕಾಲೇಜು ರಜಾ ಇರೋದ್ರಿಂದ ಬಂದಿಲ್ಲ ಜಾಸ್ತಿ ಹುಡುಗರು, ನೋಡ್ತಿರ್ಬೋದು. ಸೊ ಹಂಗಾಗಿ ನಾವು ಸೀದಾ ಬಂದು ಇಲ್ಲಿ ಏನು ತಗೊಂಡೆ ಅಂತಂದರೆ ಅರ್ಧ ಪಲಾವು 2 ವಡೆ ತಗೊಂಡೆ. ಟೈಮ್ ಆಗಿದ್ರಿಂದ ಇವತ್ತು ಜಾಸ್ತಿ ಫುಲ್ ಹೊಟ್ಟೆ ತುಂಬ ತಿನ್ನೋಕ್ಕಾಗಲಿಲ್ಲ. ಅರ್ಧ ಪಲಾವ್ ತಿಂದು ಹೊರಟ್ವಿ ಕಾಲೇಜಿಗೆ. ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರುವಂಥದ್ದು. ಸೊ ಇವತ್ತು ಇಲ್ಲಿ ಹೊಸದುರ್ಗದಲ್ಲಿ ಕ್ಲಿಯರ್ ಐತೆ. ಸದ್ಯ ಮಳೆ ಗಿಳೆ ಎಂಥದ್ದು ಇಲ್ಲ, ನಮ್ಮೂರಲ್ಲೇ ಮಳೆ. ಇಲ್ಲಿ ಮಧ್ಯಾಹ್ನಕ್ಕೆ ಹೆಂಗೋ ಏನೋ ಗೊತ್ತಿಲ್ಲ, ಅದಕ್ಕಾಗಿಯೇ ಛತ್ರಿ ತಗೊಂಬಂದು ಇವತ್ತು. ನಾನು ಛತ್ರಿ ತಗೊಂಬಂದಿದ್ದೇನೆ, ಮಳೆ ಬರೋಲ್ಲ. ಛತ್ರಿ ಯಾವತ್ತು ತಂದಿರೋಲ್ಲ ಆವತ್ತೇ ಮಳೆ ಬರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಹೆಂಗೆ ಸದ್ಯ ಇವತ್ತು ಮಳೆ ಇಲ್ಲ, ಮೋಡ ಎಲ್ಲ ಕ್ಲಿಯರ್ ಆಗಿದೆ. ಆದರೆ ಬಿಸಿಲಿಲ್ಲ ಮಳೆಯಿಲ್ಲ. ಸದ್ಯ ಈಗ ಸದ್ಯದ ಪರಿಸ್ಥಿತಿ. ಆಮೇಲೆ ಏನೋ ಗೊತ್ತಿಲ್ಲ, ಆಮೇಲೆ ಬಿಸಿಲು ಬರ್ಬೋದು, ಮಳೆನೂ ಬರ್ಬೋದು, ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ರೋಡ್ ಮಾಡ್ತಾಯಿದ್ದಾರೆ. ನಾವು ಬಸ್ ಸ್ಟ್ಯಾಂಡಿಂದ ನಡ್ಕೊಂಬರ್ಬೇಕಾದ್ರೆ ಯಾವ ಬೈಕು ಸಿಗಲ್ಲ, ಯಾವ ಗಾಡಿನೂ ಸಿಗಲ್ಲ. ಅದೇ ಇನ್ನೇನು ಕಾಲೇಜ್ ಹತ್ತತ್ರ ಐತೆ, ಇನ್ನೊಂದು ಸ್ವಲ್ಪ ದೂರ ಹೋದರೆ ಕಾಲೇಜು ಸಿಕ್ಕೇ ಬಿಡುತ್ತೆ ಅನ್ನೋಬೇಕಾದ್ರೆ ಬೈಕ್ಗಳು ಸಿಗ್ತವೆ. ನೋಡಿದವ್ರಿಗೆ ಇವ್ರೇನು ಡೈಲಿ ಬೈಕ ಬರ್ತಾರ ಅಂತ ಅನಿಸ್ಬೇಕು, ಹಂಗಾಗ್ಬಿಡುತ್ತೆ. ಯಾಕೆಂತಂದ್ರೆ ಇಲ್ಲಿ ನೋಡ್ರಿ, ಇವಾಗ ನಮ್ಮ ಟಾಮಿ ಫ್ರೆಂಡ್ ಇನ್ನೊಂದು ಬೈಕ್ ಸಿಕ್ತು, ಮಾಡಿಫೈಡ್ ಹೀರೋ ಹೋಂಡಾ ಸ್ಪ್ಲೆಂಡರು. ಸೊ ಇವನ್ ಬೈಕಲ್ಲಿ ಸೀದಾ ಕಾಲೇಜಿಗೆ ಹೋದ್ವಿ. ನೋಡಿದವ್ರಿಗೆ ಇವ್ರೇನಪ್ಪ ಬೈಕಾಗಿ ಬಂದಾರ ಅಂತ ಅನಿಸ್ಬೇಕು.
ಆದರೆ ಈ ಬೈಕ್ ಸಿಕ್ಕಿದ್ದು ಇಲ್ಲೇ ಹತ್ರ, ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಬಂದಿದ್ರೆ ನಡ್ಕೊಂಡೇ ಬಂದ್ಬಿಡ್ತಿದ್ವಿ. ಸೊ ಆದರೆ ಮತ್ತೆ ನಡ್ಕೊಂಬರೋದು ಬೈಕ್ ಸಿಕ್ಕಿದ್ಮೇಲೆ ಅಂತಂದು ಸೀದಾ ಮತ್ತೆ ಬೈಕಿಗೆ ಬಂದ್ವಿ. ವ್ಯೂ ನೋಡ್ರಿ ಯಾವ ಥರ ಇದೆ ಅಂತಂದು, ಒಂಥರ ಮಂಜು. ಸೊ ಫಾಗ್ ನೋಡ್ರಿ ಮೇಲ್ಗಡೆ ಗುಡ್ಡದ ಹತ್ರ ಯಾವ ಥರ ಇದೆ ಅಂತಂದು. ಸೊ ಫುಲ್ ಬ್ಯೂಟಿಫುಲ್ ವ್ಯೂ ಇತ್ತು. ಮತ್ತೆ ಮಳೆ ಹನಿ ಸ್ವಲ್ಪ ಕಡಿಮೆ ಆಗಿದ್ರಿಂದ ಸೀದಾ 9:40 ಕಾಲೇಜಿಗೆ ಬಂದ್ವಿ. 3 hours later. ಕಾಲೇಜು ಮುಗಿದ ನಂತರ ಅಂದ್ರೆ 1:30 ಆದ ನಂತರ ಸೊ ಇವತ್ತು ಲಾಸ್ಟ್ ಪೀರಿಯಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮುಗಿಸ್ಕೊಂಡು ಹೊರಗೆ ಬಂದ್ರೆ ನಮಗೆ ಸೂರ್ಯಣ್ಣ ಕಾಯ್ತಾ ಇದ್ದ. ಅಂದ್ರೆ ಬಿಸಿಲು ಬಂದಿತ್ತು ಅಂತ ಹೇಳಿದ್ದು ಗುರು. ಸೊ 2-3 ದಿವಸದಿಂದ ಬಿಸಿಲೇ ಇರಲಿಲ್ಲ, ಮಳೆ ಬರ್ತಿತ್ತು. ನಿನ್ನೆ ಇವತ್ತು ಮಳೆ. ಸೊ ಹಂಗಾಗಿ ಬಿಸಿಲಿರಲಿಲ್ಲ. ಇವತ್ತು ಫೈನಲಿ ಮೋಡ ಕ್ಲಿಯರ್ ಆಗಿರುವಂಥದ್ದು, ಬಿಸಿಲು ಬಂದಿರುವಂಥದ್ದು ನೋಡ್ತಿರ್ಬೋದು. ಸೊ ಕಾಲೇಜು ಮುಗಿಸ್ಕೊಂಡು ನಾನು, ನಮ್ಮ ವಿಕಾಸ ಮತ್ತೆ ಭರತ ಮೂವರು ಬೈಕಲ್ಲಿ ಹೊರಟ್ವಿ. ಸೊ ಇವತ್ತು ಸ್ಕೈ ನೋಡ್ತಿರ್ಬೋದು ಕ್ಲಿಯರ್ ಆಗಿದೆ. ಸೊ ನಿನ್ನೆ ಮತ್ತೆ ಮೊನ್ನೆ ಅಂತೂ ಫುಲ್ ಮೋಡ ಮುಚ್ಚಿದ ವಾತಾವರಣ ಇತ್ತು. ಇವತ್ತು ಸ್ವಲ್ಪ ಕ್ಲಿಯರ್ ಆಗಿರುವಂಥದ್ದು ನೋಡ್ತಿರ್ಬೋದು. ಸೊ ಅಲ್ಲಿಂದ ನಾನು ಎಲ್ಲಿಗೆ ಅಪ್ಪ ಬಂದಿದ್ದಂತಂದ್ರೆ ಇವತ್ತು ಜಯದೇವ ಕ್ಯಾಂಟೀನ್ ರಜಾ. ಸೊ ಹಂಗಾಗಿ ಶ್ರೀ ವಿನಾಯಕ ಬೆಣ್ಣೆ ದೋಸೆ ಹೋಟ್ಲಿಗೆ ಬಂದೆ. ಹೊಸದುರ್ಗದಲ್ಲಿ ಫೇಮಸ್ಸು ಬೆಣ್ಣೆ ದೋಸೆ ಹೋಟ್ಲಿದು. ಸೊ ಇಲ್ಲಿಗೆ ಬಂದು ನಾನು ಬೆಣ್ಣೆ ದೋಸೆ ತಗೊಂಡ ಅಂತ ನೀವು ಕೇಳ್ಬೋದು. ನಾನು ಇಲ್ಲಿಗೆ ಬಂದು ಬೆಣ್ಣೆ ದೋಸೆ ತಗೊಂಡಿಲ್ಲ. 2 ಇಡ್ಲಿ 1 ವಡೆ ತಗೊಂಡೆ. ಯಾಕೆಂದರೆ ದೋಸೆ ತಿಂದು ಆಲ್ರೆಡಿ ಬೇಜಾರಾಗಿತ್ತು. 2 ದಿವಸದಿಂದ ಬಂದು ದೋಸೆ ತಿಂತೀನಿ, ಅದಕ್ಕಾಗಿನೇ ಇವತ್ತು ದೋಸೆ ತಿನ್ನಲಿಲ್ಲ. ಸೊ ಇವತ್ತು ಇಡ್ಲಿ ತಿಂದು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ಯಾಕೆಂತಂದ್ರೆ ಇವತ್ತು ಬೆಳಿಗ್ಗೆ ಪ್ರೈವೇಟ್ ಬಸ್ಸು ಇರಲಿಲ್ಲ. ಪ್ರೈವೇಟ್ ಬಸ್ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಯಾಕೆಂದರೆ ಬೆಳಿಗ್ಗೆ 8:30 ಬಸ್ಸೇ, ಮಧ್ಯಾಹ್ನ 2:30 ಬರೋದು. ಹಂಗಾಗಿ ಇಲ್ಲಿ ಬಂದು ನೋಡ್ತಿದ್ದೀನಿ ಬಸ್ ಇಲ್ಲ. ಅದು ನನಗೇನು ಶಾಕ್ ಆಗಲಿಲ್ಲ. ಯಾಕೆಂದರೆ ಬೆಳಿಗ್ಗೆ ಬಸ್ ಇಲ್ಲ ಅಂದಮೇಲೆ ಮಧ್ಯಾಹ್ನನೂ ಬರಲ್ಲ ಅದು. ಯಾಕೆಂದರೆ ಬೆಳಿಗ್ಗೆನೂ ಸ್ಪರ್ ಇರುತ್ತಂತ ನಿಲ್ಲಿಸಿರ್ತಾರೆ, ಇನ್ನು ಮಧ್ಯಾಹ್ನ ಕ್ಯೂ ಇನ್ನೇನು ಬರಲ್ಲ. ಬಸ್ ಸ್ಟ್ಯಾಂಡು ಖಾಲಿ. ನಮ್ಮ ಲೈನಿಂದ ನೋಡ್ತಿರ್ಬೋದು, ಇಲ್ಲಿ ಯಾವ ಬಸ್ಸು ಇರಲಿಲ್ಲ. ಅಲ್ಲಿಂದ ಸೀದಾ KSRTC ಬಸ್ ಸ್ಟ್ಯಾಂಡಿಗೆ ಬಂದೆ. 2:30ಗೆ ನಮ್ಮೂರಿನ KSRTC ಬಸ್ಸು ಬರಬೇಕಾಗಿತ್ತು. ಯಾಕೆಂತಂದ್ರೆ 2:30ಗೆ ಬಿಡುತ್ತದು. ಇನ್ನೂ 10 ನಿಮಿಷ ಇತ್ತು, ಬಸ್ಸು ಬಂದಿರಲಿಲ್ಲ. ಇನ್ನು 2 ಗಂಟೆ ಆಗಿತ್ತಷ್ಟೇ. ಸೊ ಇನ್ನು ತುಂಬಾ ಟೈಮ್ ಇತ್ತು. ಅಷ್ಟೊತ್ತಿಗೆ ಆಲ್ರೆಡಿ ಬಂದು ನಿಲ್ಸಿರ್ಬೇಕಾಗಿತ್ತು ಬಸ್ಸು. ಇಲ್ಲಿ ನೋಡ್ತಿರ್ಬೋದು, ಶಾಕ್ ಮೇಲೆ ಶಾಕ್ ಆಗಿತ್ತು ನನಗೆ. ಇಲ್ಲೇನೆ KSRTC ಬಸ್ ಬಂದಿರಲಿಲ್ಲ ಇವತ್ತು ನಮ್ಮೂರಿಂದು. ಇಲ್ಲಿ ನೋಡ್ತಿದ್ದೀರಲ್ಲ. ಸೊ ಇಲ್ಲಿ ನೋಡ್ರಿ, ಐಚಾರ್ ಬಸ್ ಐತೆ, ಕಡೂರಿಗೆ ಹೋಗುವಂಥದ್ದು. ಕಡೂರು ಬಸ್ ಐತೆ. ಇಲ್ಲಿ ರಾಯಣ್ಣ ಎಕ್ಸ್ಪ್ರೆಸ್ ಹಿರಿಯೂರು ಬಸ್ ಐತಿ. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ತೋರಿಸ್ತೀನಿ. ಹಿರಿಯೂರು ಹೊಸದುರ್ಗ ಘಟಕ. ಸೊ ಅಲ್ಲ, ಹೊಸದುರ್ಗ ಘಟಕ ಹಿರಿಯೂರಿಗೂ ಬಸ್ ಇರುವಂಥದ್ದು. ಇದು ಚಿತ್ರದುರ್ಗ ಬಸ್ಸು. ಇದು ಗೂಳಿಹಟ್ಟಿ ಆ ಕಡೆ, ಜಾನ್ಕಲ್ಲು, ಗೂಳಿಹಟ್ಟಿ ಆ ಕಡೆ ಸೈಡ್ ಹೋಗೋವಂಥ ಬಸ್ ಇದು. ಸೊ ನಮ್ಮ ಬಸ್ಸೇ ಬಂದಿರಲಿಲ್ಲ. ಅಲ್ಲೊಂದು ಯಾವುದೋ ನಿಂತೈತಲ್ಲ ಅಂತ ನೋಡಕ್ ಹೋದ್ರೆ ಅದು ಕೂಡ ನಮ್ಮೂರು ಬಸ್ ಅಲ್ಲ. ಸೊ ಅಲ್ಲೋಗಿ ಡಿಪೋದಲ್ಲಿ ಕೇಳಿದ್ರೆ ಇವತ್ತು ಚಿತ್ರಹಳ್ಳಿ ಬಸ್ ಇಲ್ಲ ಅಂತ ಹೇಳ್ಬಿಡೋದ. ನೋಡ್ರಿ, ಇಲ್ಲೇ ನಿಂತ್ಕೋಬೇಕಾಗಿತ್ತು. ಇಲ್ಲ ಸ್ಟ್ಯಾಂಡ್ಗೆ ಹಾಕಿರೋರು. ಅಂದ್ರೆ ಇವಾಗ ಪ್ಲಾಟ್ಫಾರ್ಮಿಗೆ ಜಾಗ ಇರಲ್ಲ ಅಂದ್ರೆ ಆ ಕಡೆ ಸೈಡಿಗೆ ನಿಲ್ಸಿರೋರು. ಆದ್ರೆ ನೋಡ್ತಿರ್ಬೋದು, ಹೊಸದುರ್ಗ ಟು ಚಿತ್ರದುರ್ಗ ಇದು ಹೊಳಲ್ಕೆರೆ ಮೇಲೆ ಹೋಗುವಂತ ಬಸ್ಸು. ಆ ಬಸ್ ಐತೆ. ಇಲ್ಲೇ ಪಕ್ಕದಲ್ಲಿ ಐಚಾರ್ ಬಸ್ ನಿಂತೈತಲ್ಲ, ಅಲ್ಲೇ ನಮ್ಮ ಬಸ್ ನಿಂತ್ಕೊಂತಿದ್ದು. ಆದ್ರೆ ನಮ್ಮ ಬಸ್ಸು ಇವತ್ತು ಬಂದಿರಲಿಲ್ಲ. ಅದನ್ನ ಕೇಳಿ ಶಾಕು. KSRTC ಬಸ್ ಮಿಸ್ಸೇ ಆಗ್ತಿರ್ಲಿಲ್ಲ ಗುರು. ಸೊ ಆದ್ರೂ ಇವತ್ತು ಮಿಸ್ ಹೊಡೆದ್ಬಿಟ್ಟೈತೆ. ಏನೋ ಪ್ರಾಬ್ಲಮ್ ಅಂತಂದು ಬಸ್ನ ಡಿಪೋಗೆ ತಗೊಂಡವ್ರಂತೆ. ಹಂಗಾಗಿ ಇವತ್ತು KSRTC ಬಸ್ಸು ಇಲ್ಲೋದು ಭಾರಿ ಬೇಜಾರಾಗ್ಬಿಡ್ತು. ಯಾಕಂದ್ರೆ ಈ ಬಸ್ಸು ಇಲ್ಲಾಂದ್ರೆ 3:30ವರೆಗೂ ಕಾಯ್ಬೇಕು. ಅದೇ ದೊಡ್ಡ ರೋದನೆ. ಇವತ್ತು KSRTC ಬಸ್ಸು ಇಲ್ಲ, ಪ್ರೈವೇಟ್ ಬಸ್ಸು ಇಲ್ಲ. ಇವಾಗ ಏನು ಮಾಡೋದೋ ಗೊತ್ತಿಲ್ಲ. ಸದ್ಯಕ್ಕೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ವಿ. ಮತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ರಿಟರ್ನು. 3 ದಿನಗಳ ನಂತರ ಇವತ್ತು ಬಿಸಿಲು ಬಂದಿರುವಂಥದ್ದು ನೋಡ್ತಿರ್ಬೋದು. ಸೊ ಮೋಡ ಮುಚ್ಚಿದ ವಾತಾವರಣ ಎಲ್ಲ ಹೋಗಿ ಬಿಸಿಲು ಬಂದಿದೆ. ಸೊ ನೋಡಿ, ಬಿಸಿಲು ಹೊಡಿತೈತಿ ಇವತ್ತು. ಆದರೆ ಬಸ್ಸೇ ಇಲ್ಲ. ಪ್ರೈವೇಟ್ ಬಸ್ಸು ಬೆಳಗ್ಗೆ ಬಂದಿಲ್ಲ, ಗೌರ್ಮೆಂಟ್ ಬಸ್ಸು ಬಂದಿಲ್ಲ. KSRTC ಬಸ್ ಮಿಸ್ ಮಾಡ್ತಿರ್ಲಿಲ್ಲಪ್ಪ. ಒಂದಿನಕ್ಕೂ ಆ ಬಸ್ಸು ನಿಂತಿರಲಿಲ್ಲ. ಆದರೆ ಇವತ್ತೇನೋ ಪ್ರಾಬ್ಲಮ್ ಆಗಿ ಡಿಪೋಗೆ ಹೋತಂಥದ್ದು ಮತ್ತೆ ವಾಪಸ್ಸು. ಸೊ ಹಂಗಾಗಿ ಯಾವ ಗಾಡಿಗಳೇ ಇಲ್ಲ. ಇವಾಗ ಯಾವ್ದಾದ್ರು ಟೆಂಪೋ, ಆಟೋ ನೋಡಬೇಕು. ಅವು ಇದ್ರೆ ಹೋಗ್ಬೇಕಿಲ್ಲ, 3:30ವರೆಗೂ ಕಾಯಬೇಕು. ಅದೇ ದೊಡ್ಡ ರೋದನೆ. A few moments later. ಸಮಯ 2:45. ಸೊ ಕಾಯ್ತಾ ಕುಂತಿದ್ದೆ. ಇಲ್ಲೇ ನೋಡ್ತಿದ್ದೀರಾ, ಟೈಮ್ ತೋರಿಸ್ತೀನಿ ತಳ್ರಿ. 2:48 ಆಗೈತೆ ಆಲ್ರೆಡಿ. 2:50 ಅನ್ಕಳ್ರಿ. 2:48. ಇದು ರೆಡಿ ಎಕ್ಸ್ಪ್ರೆಸ್ ಬಸ್ಸು. ಆರಾಮಾಗಿ ಕುತ್ಕೊಂಡಿದ್ದೆ. ರೆಡಿ ಎಕ್ಸ್ಪ್ರೆಸ್ ಇದು ಹಿರಿಯೂರಿನ ಬಸ್ಸು. ಖಾಲಿ ಇತ್ತು. ಸುಮ್ಮನೆ ಆರಾಮಾಗಿ ಕುತ್ಕೊಂಡಿದ್ದೆ ವರ್ಕಂಡಿಲ್ಲಿ ಲಾಸ್ಟ್ ಸೀಟಲ್ಲಿ. ಸೊ ಇವಾಗ ನೀರು ಕುಡಿಬೇಕನ್ನಿಸ್ತು.
ಯಾಕೆಂತಂದರೆ ಫುಲ್ ಬಾಟ್ಲು ಖಾಲಿ ಆಗಿಬಿಟ್ಟಿತ್ತು. ನೀರಿನ ಬಾಟಲು ನೀರು ಕುಡಿಯೋಣ ಅಂತ ಫಸ್ಟು ಹೋದೆ. ಅಂದರೆ ನೀರಿನ ಬಾಟ್ಲು ತಗೋಬೇಕಾಗಿತ್ತು. ಇಲ್ಲಿ ನೋಡ್ರಿ ನಮ್ಮ ಬಸ್ ಇಲ್ಲಿಗೆ ಬರಬೇಕಾಗಿತ್ತು. ಎಲ್ಲ ಪ್ಲಾಟ್ಫಾರ್ಮ್ ಖಾಲಿ ಇದ್ದಾವೆ. ಫಸ್ಟು ಹೋಗಿ ಅರ್ಧ ಲೀಟ್ರ್ ನೀರು ತಗೊಂಡೆ. ಬಾಯಾರಿಕೆ ಆಗಿತ್ತು ಅಂದರೆ ಅಷ್ಟಿಷ್ಟಲ್ಲ, ನಿಜವಾಗ್ಲೂ ತುಂಬ ಬಾಯಾರಿಕೆ ಆಗಿಬಿಟ್ಟಿತ್ತು. ಸೊ ಅರ್ಧ ಲೀಟ್ರ್ ನೀರು ತಗೊಂಡೆ. ಯಾಕೆಂದರೆ ಡೈಲಿ ಜಾಸ್ತಿ ನೀರು ಕುಡಿಯೋದು ಪ್ರಾಕ್ಟೀಸ್ ಮಾಡಿ ಜಾಸ್ತಿ ನೀರು ಕುಡಿಯೋಂಗೆ ಆಗ್ತಾಯಿತ್ತು ಇವಾಗಂತೂ. ಸೊ ಫೈನಲಿ ಬಂತು ನೋಡ್ರಪ್ಪ ಶ್ರೀ ರಾಮೇಶ್ವರ ಬಸ್ಸು. 3 ಗಂಟೆ 10 ನಿಮಿಷಕ್ಕೆ ಬಸ್ಸು ಹೊಸದುರ್ಗ ಬಸ್ ಸ್ಟ್ಯಾಂಡಿಗೆ ಬಂತು. ಬಸ್ಸು ಬಂದಿದ್ದೆ ತಡ ನಾನಂತೂ ಓಡೋಗಿ ಫಸ್ಟ್ ಬಸ್ ಹತ್ಬಿಟ್ಟೆ. ಯಾಕೆಂದರೆ ಬಸ್ಸು ಡೋರ್ ಖಾಲಿ ಇತ್ತು, ಹಂಗಾಗಿ ಫಸ್ಟ್ ಬಸ್ ಹತ್ತಿದ್ದೆ. ಯಾಕೆ ಅಂತಂದರೆ ಇವತ್ತು 2 ಬಸ್ ಇರಲಿಲ್ಲದ ಕಾರಣ ಈ ಬಸ್ಸು ಫುಲ್ ಆಗುತ್ತೆ ಅನ್ನೋದು ನನಗೆ ಪಕ್ಕ ನಿಖರವಾಗಿ ಗೊತ್ತಿತ್ತು. ಹಂಗಾಗಿ ಎಲ್ಲರೂ ಇಳಿಯೋಕ್ಕಿಂತ ಮುಂಚೆನೆ ನಾನು ಬಂದು ಕುತ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ನೋಡ್ರಿ ಇನ್ನು ಇಳಿತಾನೆ ಇದ್ದಾರೆ. ನಾನು ಆಲ್ರೆಡಿ ಬಸ್ ಹತ್ತಿದ್ದೆ. ಸೊ ಇಲ್ಲ ಅಂದ್ರೆ ಈ ಬಸ್ಸಲ್ಲಿ ಸೀಟ್ ಸಿಗ್ತಿರ್ಲಿಲ್ಲ. ಇದು ಮೊದಲೇ ಮಿನಿ ಬಸ್ಸು. ಇವತ್ತು ನೋಡ್ತಿರ್ಬೋದು ಇಲ್ಲಿ ಬಸ್ಸು ಎಷ್ಟು ರಶ್ ಆಗಿದೆ ಅಂತ ತೋರಿಸ್ತೀನಿ ತಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಜನ ನಿಂತವ್ರು ಅಂತಂದು. ಇದು ಮಿನಿ ಬಸ್ ಬೇರೆ, ಫುಲ್ ಅಂದ್ರೆ ಫುಲ್ ರಶ್ ಆಗಿತ್ತು. ಬಸ್ಸು ಎಷ್ಟೊತ್ತಿಗೆ ಬಿಡ್ತಪ್ಪ ಅಂತಂದ್ರೆ ಹೊಸದುರ್ಗದಿಂದ ಕರೆಕ್ಟಾಗಿ 3:30ಗೆ ಬಿಡ್ತು. ನಮ್ಮೂರಿಗೆ ಈ ಬಸ್ ಹೋಗೋದು 4:30ಗೆ. ನಿಜವಾಗ್ಲೂ ನನಗೆ ನಿದ್ದೆ ಬಂದ್ಬಿಟ್ಟಿತ್ತು. ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಸೀಟ್ ಸಿಕ್ಕಿತ್ತು, ಆರಾಮಾಗಿ ವಿಂಡೋ ಸೀಟು, ಆರಾಮಾಗಿ ಮಲ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ಎಷ್ಟು ರಶ್ ಆಗಿದೆ ಅಂತಂದು. 1 hour later. ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು 4:30ಗೆ ಬಂದೆ ಊರಿಗೆ. ಈ ಬಸ್ಸು ಬಂದಿದ್ದು 4:30ಗೆ ನಮ್ಮೂರಿಗೆ. ಸತತ 1 ಗಂಟೆಗಳ ಪ್ರಯಾಣದ ನಂತರ ಮಲ್ಕೊಂಡು ಎದ್ದು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದೆ. ಸೊ ಈ ಬಸ್ಸು 3:30ಗೆ ಕುತ್ಕೊಂಡಿದ್ದು 4:30ಗೆ ಬಂತು. ಇವಾಗ ಹೋಗ್ತೈತೆ ನೋಡ್ರಿ. ಈ ಮಿನಿ ಬಸ್ ಆದರೆ ಭಾರಿ ಕಷ್ಟ, ಜಾಗನೇ ಇರಲ್ಲ. A few moments later. ಬೆಳಿಗ್ಗೆಯಿಂದ 3 ಲೀಟ್ರ್ ನೀರು ಕುಡ್ದಂಗೆ ಆಯ್ತು ಇಲ್ಲಿಗೆ. ಸೊ ಅರ್ಧ ಲೀಟ್ರ್ ವಾಟರ್ ಬಾಟ್ಲ್ ಬೇರೆ ತಗೊಂಡಿದ್ದೆ. ಇರಲಿ, ಎಲ್ಲ ಲೆಕ್ಕ ಇಡೋದೇನು ಬೇಡ. ಯಾಕೆಂದರೆ 4 ಲೀಟ್ರ್ಗಿಂತ ಜಾಸ್ತಿನೇ ಕುಡಿತಿದ್ದೀನಿ, ಅದು ರೂಢಿ ಆಗ್ಬಿಟ್ಟೈತೆ. ಇವಾಗ 1 ಲೀಟ್ರ್ ನೀರು ತುಂಬ್ಕೊಂಡು ತೋಟಕ್ಕೆ ಹೋಗ್ಬೇಕು ವರ್ಕೌಟ್ ಮಾಡೋಕ್ಕೆ. ಆಲ್ರೆಡಿ ಟೈಮ್ ಆಗೈತೆ 4:45. ಆಲ್ರೆಡಿ 4:45 ಏನು 5 ಗಂಟೆ ಆಗಕ್ಕೆ ಬಂದೈತೆ ಹತ್ತತ್ರ. ಸೊ ಇವಾಗ ವರ್ಕೌಟ್ ಮಾಡೋಕ್ಕೆ ತೋಟಕ್ಕೆ ಹೋಗ್ಬೇಕು. ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 71. ಸೊ ಗೆಳೆಯರೇ, ಇವತ್ತು 71ನೇ ದಿನ. ಇನ್ನು 4 ದಿನ ಬಾಕಿ ಇರೋದು 75 ಹಾರ್ಡ್ ಚಾಲೆಂಜ್ ಮುಗಿಯೋಕ್ಕೆ, ಅಂದರೆ 75ನೇ ದಿನ ಮುಟ್ಟೋಕ್ಕೆ. ಸೊ ಇನ್ನು 4 ದಿನ ವ್ಲಾಗ್ಸ್ ಬರೋದು, ಅಂದರೆ 75 ಹಾರ್ಡ್ ಚಾಲೆಂಜಿಂದು ಡೈಲಿ ವ್ಲಾಗ್ಸು ಇನ್ನು 4 ದಿನ. ಆಮೇಲೆ ಬೇರೆ ಥರ ವಿಡಿಯೋ ಟ್ರೈ ಮಾಡೋದಂತೆ. ಸೊ ಗೆಳೆಯರೇ, ನಿಜವಾಗ್ಲೂ 75 ದಿನ ವ್ಲಾಗ್ಸ್ ಮಾಡಿದ್ದೀನಿ, ಡೈಲಿ ವ್ಲಾಗ್ಸು. ಸೊ ಒಂದೊಂದು ದಿನಾನು ಒಂದೊಂದು ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಇವಾಗಂತೂ ರೂಢಿಯಾಗಿ ಹೋಗ್ಬಿಟ್ಟೈತೆ ನನಗೆ ಈ ವ್ಲಾಗ್ಸ್ ಮಾಡೋದು. ಡೈಲಿ ವ್ಲಾಗ್ಸ್ ಮಾಡ್ತಿದ್ದೀನಲ್ಲ ಅದು. ಸೊ ಬೆಳಿಗ್ಗೆಯಿಂದ ಯಾವ್ಯಾವ ಥರ ವ್ಲಾಗ್ಸ್ ಮಾಡ್ಬೇಕಂತ ಆಲ್ರೆಡಿ ಫಿಕ್ಸ್ ಆಗಿ ಹೋಗ್ಬಿಟ್ಟೈತೆ ಮೈಂಡಾಗೆ. ಆಮೇಲೆ ಇನ್ನು ಈ 5 ರೂಲ್ಸ್ಗಳಿದಾವಲ್ಲ, ನೀರು ಕುಡಿಯೋದು 4 ಲೀಟ್ರ್, ಇದೆಲ್ಲ ನನಗಲ್ಲೇ ರೂಢಿ ಆಗೋಗ್ಬಿಟ್ಟೈತೆ. ಸೊ ಮೊದಲು ತುಂಬ ನೀರು ಕಮ್ಮಿ ಕುಡಿತಿದ್ದೆ, ಇವಾಗ ಆಲ್ರೆಡಿ ರೂಢಿ ಆಗೈತೆ. ಆಮೇಲೆ ಫಾಸ್ಟ್ ಫುಡ್ ತಿಂದಂಗಿರೋದು. ಸೊ ನಾನು ಜಾಸ್ತಿ ಏನು ಫಾಸ್ಟ್ ಫುಡ್ ತಿಂತಿರಲಿಲ್ಲ ಮೊದಲೇನು, ಆದ್ರೂ ಸೊ ಇದ್ದಿದ್ರಲ್ಲೂ ತಿಂದಂಗೆ ಆಗ್ಬಿಟ್ಟಿನಿ ಈಗಂತೂ. ಫಾಸ್ಟ್ ಫುಡ್ಡು, ಈ ಗೋಬಿ ಮಂಚೂರಿ, ಪಾನಿಪುರಿ, ಎಗ್ ರೈಸು ತುಂಬ ಕಡಿಮೆ ಮಾಡಿದ್ದು ಇತ್ತೀಚೆಗೆ. ಎಗ್ ರೈಸ್ ತಿಂತಿರಲಿಲ್ಲ. ಸೊ ಎಲ್ಲ, ಆಮೇಲೆ ಬೇಕ್ರಿ ಫುಡ್ಸು ಎಂಥದ್ದು ತಿಂದೇ ಇಲ್ಲ. 71 ದಿನ ಇವತ್ತಿಗೆ. ಆಮೇಲೆ ಓದ್ಕೊಳ್ಳೋದು ಕೂಡ ಒಂಥರ ಹವ್ಯಾಸ ಆಗ್ಬಿಟ್ಟೈತಿ ಇವಾಗ. ಸೊ ಮೊದಲು ಸ್ವಲ್ಪ ಓದ್ಕೊಂತಿರ್ಲಿಲ್ಲ ಕಂಟಿನ್ಯೂಸ್ ಆಗಿ, ಇವಾಗ ಡೈಲಿ ಓದ್ಕೊಂಡ್ಲೇಬೇಕಲ್ಲ, ಹಂಗಾಗಿ ಓದ್ಕೊತಿದ್ದೀನಿ. ಸಿಲೆಬಸ್ಸಲ್ಲಿರೋದು. ಸೊ ನಾಳೆ ಬಿಟ್ಟು ನಾಡ್ದಿಂದ ಇಂಟರ್ನಲ್ಸ್ ಇದ್ದಾವೆ, ಹಂಗಾಗಿ ಓದ್ಕೊಂಡ್ಲೇಬೇಕು. ಇವತ್ತಂತೂ ಜಾಸ್ತಿನೇ ಓದ್ಕೋಬೇಕು. ಸೊ 10 ಪೇಜ್ಗಿಂತ ಜಾಸ್ತಿನೇ ಓದ್ಕೋಬೇಕು. ಯಾಕೆಂದರೆ ಇಂಟರ್ನಲ್ಸ್ ಟೆಸ್ಟ್ ಇದ್ದಾವೆ, ಕನ್ನಡ ಇಂಗ್ಲೀಷ್ ಫಸ್ಟ್ ಇದ್ದಾವೆ. ಆಮೇಲೆ ಒಂದೇ ದಿನ 3 ಇದ್ದಾವೆ. 3 ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಕೆಮಿಸ್ಟ್ರಿ 3 ಒಂದೇ ದಿನ ಇದ್ದಾವೆ. ಆಮೇಲೆ ಬಾಟ್ನಿ ಒಂದಿನ, ಆಮೇಲೆ ಕೆಮಿಸ್ಟ್ರಿ ಮತ್ತು ಅವು 3 ಒಂದಿನ, ಕನ್ನಡ ಇಂಗ್ಲೀಷು ಒಂದಿನ, 3 ದಿವಸ. ಸೊ ಇನ್ನೇನು ನಾಳೆ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ 3 ಕಂಟಿನ್ಯೂಯಸ್ ಆಗಿ ಇಂಟರ್ನಲ್ಸ್ ದಿನ. ಸೊ 75 ದಿನ ಹಾರ್ಡ್ ಡೇಸ್ ಚಾಲೆಂಜಲ್ಲಿ ಯಾಕೆ ತುಂಬ ಜನ ಫೇಲ್ ಆಗಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಾಯಿತ್ತು ಗುರು. ಸೊ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದೈತಲ್ಲ, ಭಾರಿ ಕಷ್ಟ. ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಜಾಸ್ತಿ. ಯಾಕೆಂದರೆ ಇವಾಗ ಕನ್ಸಿಸ್ಟೆನ್ಸಿ ಇವತ್ತು ಮಾಡಿದೆ ಅಂದ್ಕೊಳ್ರಿ,
ವರ್ಕೌಟು. ನಾಳೆ ಮರ್ತೋಗ್ಬಿಟ್ರೆ ಆಮೇಲೆ ಓದ್ಕೊಳ್ಳೋದು ಅಷ್ಟೇ, ಬಿಡುಗರು ಅಂತಂದು ಸ್ವಲ್ಪ ಜನ ಬಿಟ್ಬಿಡ್ತಾರೆ. ಸೊ ಅರ್ಧ ಅದರಿಂದಾನೇ ತುಂಬ ಜನ ಫೇಲ್ ಆಗಿರೋದು ಅಂತ ಅನ್ಕೊಂತೀನಿ ನಾನಂತೂ. ಒಂದಿನ ಮಾಡ್ದಾದ್ರೆ ಎಲ್ಲರೂ ಮಾಡ್ತಾರೆ, ಆದರೆ ಡೈಲಿ ಮಾಡಬೇಕಲ್ಲ, ಅದೇ ದೊಡ್ಡ ಕಷ್ಟ. ಸೊ ನನಗೇನೋ ಅಂತ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಈ 75 ಹಾರ್ಡ್ ಚಾಲೆಂಜು. ಆದರೆ ಏನಂತಂದರೆ ಡೈಲಿ ಮಾಡೋದ್ರ ಜೊತೆಗೆ ಒಂದಿಷ್ಟು ಹೊಸ ಹವ್ಯಾಸಗಳನ್ನ ಬೆಳೆಸ್ಕೊಂಡಂಗೆ ಆಗುತ್ತೆ ಅಷ್ಟೇ. ಸೊ ಓದ್ಕೊಳ್ಳೋದು, ಆಮೇಲೆ ಈ ವ್ಯಾಯಾಮ ಮಾಡೋದು, ಸೊ ಇದೆಲ್ಲ ಒಂಥರ ಒಳ್ಳೆ ಹವ್ಯಾಸಗಳು, ಬೆಳೆಸ್ಕೋಬೇಕು. ಸೊ ಗೆಳೆಯರೇ, ಈ ವ್ಯಾಯಾಮ ಮಾಡೋಕ್ಕೆ ಹಿಡಿದ್ಮೇಲೆ ಒಂಥರ ಕೈ ಕಾಲೆಲ್ಲ ನೋವು ಕಮ್ಮಿ. ಆಮೇಲೆ ಇನ್ನೊಂದು ಏನಂತಂದರೆ, ಈ ಫಸ್ಟಿಗೆ ವ್ಯಾಯಾಮ ಶುರು ಮಾಡ್ತೀನಲ್ಲ ಅವಾಗಂತೂ ಭಾಳ ಅಂದ್ರೆ ಭಾಳ ಕಾಲು ನೋವಾಗಿರ್ತವೆ. ಯಾಕೆಂತಂದರೆ ಡೈಲಿ ಏನು 1 ಕಿಲೋಮೀಟ್ರ್ ಅಲ್ಲ ನಾವು ನಡೆಯೋದು, 4-5 ಕಿಲೋಮೀಟ್ರ್ ನಡೀಬೇಕು. ಕಾಲೇಜಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗಿರುತ್ತೆ. ಆದರೂ ಪ್ಲಸ್ ಅದು ನಡ್ಕೊಂಬಂದು ಕಾಲು ನೋವಾಗಿದ್ರು ಮತ್ತೆ ವ್ಯಾಯಾಮ ಮಾಡಬೇಕಂದ್ರೆ ತುಂಬ ಕಷ್ಟ. ಆದರೂ ಬಿಟ್ಟಿಲ್ಲ, ಮಾಡಿದ್ದೀನಿ ಇಷ್ಟು ದಿನ. ಸೊ ಇದು 71ನೇ ದಿನ. ಇವತ್ತು ಸ್ವಲ್ಪ ಸ್ಕೈ ಕ್ಲಿಯರ್ ಆಗೈತೆ ನೋಡ್ರಿ. ಸೊ 2-3 ದಿನದಿಂದ ಸುಮ್ಮನೆ ಒಂದು ಸ್ವಲ್ಪನೂ ಬಿಸಿಲಿಲ್ಲ, ಎಂಥದ್ದು ಇಲ್ಲ. ನಿನ್ನೆ ಮತ್ತು ಇವತ್ತು ಮಳೆ ಬರ್ತಿತ್ತು. ಸೊ ಫೈನಲಿ ಇವತ್ತು ಮಳೆ ಕೂಡ ಕಡಿಮೆ ಆಯಿತು, ಮತ್ತು ಬಿಸಿಲು ಕೂಡ ಬಂತು ಮಧ್ಯಾಹ್ನದಿಂದ. ನಿಮ್ಮ ಕಡೆನೂ ಹಿಂಗೇನಾ? ಕಮೆಂಟ್ ಮಾಡಿರಿ. ಸ್ವಲ್ಪ ಜನ ಹೇಳಿದ್ದೀರಾ ನಮ್ಮ ಕಡೆ ಎಲ್ಲ ಸ್ಕೂಲೆಲ್ಲ ರಜೆ ಕೊಟ್ಬಿಟ್ಟಾವಂತಂದು. ಇವತ್ತು ಬೆಳಗ್ಗೆ ಏನಾಯ್ತಪ್ಪ ಅಂತಂದರೆ, ಈ ಸ್ಕೂಲ್ ವ್ಯಾನ್ಗಳೆಲ್ಲ ಬಂದು ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಸ್ನ ಹಚ್ಕೊಂಡು ವಸ್ತುಗಳಿಗೆ ಹೋಗಿ ನಾವು ಒಂದು ಕಾರಲ್ಲಿ ಹೋಗಿದ್ದು, ನಿಮಗೆ ಆಗಲೇ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಸೊ ಹೋಗ್ತಾ ವ್ಯಾನ್ಗಳೆಲ್ಲ ವಾಪಸ್ ಬರ್ತಿದ್ವು. ನಾವು ಯಾಕೆ ವ್ಯಾನ್ಗಳೆಲ್ಲ ವಾಪಸ್ ಬರ್ತಿದ್ದಾವಲ್ಲ ಅಂತ ಅಂದ್ಕೊಂಡ್ರೆ, ಇವತ್ತು ಸ್ಕೂಲಿಗೆಲ್ಲ ರಜೆ ಕೊಟ್ಬಿಟ್ಟವ್ರಿ. ಸೊ ಹಂಗಾಗಿ ನಮಗೇನು ರಜೆ ಇಲ್ಲ, ಕಾಲೇಜವ್ರಿಗೆ. ಸೊ ಕಾಲೇಜವ್ರಿಗೆ ಎಂಥದ್ದು ಕೂಡ ರಜೆ ಇಲ್ಲ, ಸ್ಕೂಲವ್ರಿಗೆಲ್ಲ ರಜಾ, ಹಬ್ಬ ಮಾಡಿದ್ದಾರೆ ಇವತ್ತು. ಸೊ ಇವಾಗ ವರ್ಕೌಟ್ ಶುರು ಮಾಡಬೇಕು. ನೋಡ್ರಿ ವ್ಯೂ ಹೆಂಗೈತೆ ಅಂತಂದು. ಸಮಯ 6:15. ಈಗ ಮನೆಗೆ ಹೋಗ್ತಿದ್ದೀನಿ. ಫುಲ್ ಕತ್ಲೆ ಆಗ್ಬಿಟ್ಟೈತಿ ಈಗಂತೂ. ನಾನು ಡೈಲಿ ಹಿಂಗೆ ಹೋಗ್ತಿದ್ದಿದ್ದು, ಸಂಜೆನೇ ವರ್ಕೌಟ್ ಮಾಡಿದಾಗೆಲ್ಲ ಸಂಜೆ 6:30 ಆಗುತ್ತೆ ಹೋಗೋಷ್ಟೊತ್ತಿಗೆ. ಇವಾಗ ಕೂಡ ಮನೆಗೆ ಹೋಗ್ಬೇಕು. ಇನ್ನೊಂದು 4 ದಿನ ಸಂಜೆ ವರ್ಕೌಟ್ ಮಾಡಲೇಬೇಕು. ಏಕೆಂದರೆ ಸಂಜೆ ಆಯ್ತು ಬೆಳಗ್ಗೆ ಆಯ್ತು ಒಟ್ಟು ವರ್ಕೌಟ್ ಅಂತೂ ಮಾಡಲೇಬೇಕು, ತಪ್ಪಿಸಂಗಿಲ್ಲ 75 ಹಾರ್ಡ್ ಚಾಲೆಂಜಲ್ಲಿ ಇರೋದ್ರಿಂದ. ಸೊ ನೆಕ್ಸ್ಟು ಅದಾದಮೇಲೂ ಕೂಡ ಮಾಡ್ತೀನಿ, ಆದರೆ ಸಂಜೆ ಹೊತ್ತಲ್ಲಿ ಮಾಡಲ್ಲ, ಆದರೆ ಬೆಳಗ್ಗೆನೇ ಮಾಡೋದು. ಸೊ ಯಾಕೆಂತಂದರೆ ಬೆಳಗ್ಗೆ ವರ್ಕೌಟ್ ನನಗೆ ಭಾರಿ ಇಷ್ಟ ಮಾಡೋಕ್ಕೆ, ಸಂಜೆ ಹೊತ್ತಲ್ಲಿ ಮಾಡಲೇಬೇಕು ಅಂತ ಮಾಡ್ತಿರೋದಷ್ಟೇ. 2 hours later. ಇವತ್ತಿನ ರಾತ್ರಿ ಊಟ ರಾಗಿ ರೊಟ್ಟಿ ಮತ್ತು ಪಲ್ಯ, ಆಮೇಲೆ ಇದು ಮೂಲಂಗಿದು ಚಟ್ನಿ. ಸೊ ಚಟ್ನಿ ಅನ್ನೋಕ್ಕಿಂತ ಇದೊಂಥರ ಕೋಸಂಬರಿ ಇದ್ದಂಗೆ ಐತೆ. ಸೊ ಇವತ್ತಿನ ರಾತ್ರಿದಿದೆ ಊಟ. 2 hours later. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸಮಯ 10:15. ಸೊ ಈಗ ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ಎಲ್ಲ ಇವತ್ತು ಒಂದು ರೀಲ್ಸ್ ಮಾಡಿದ್ನಲ್ಲ, ಸೊ ಅದನ್ನು ಇನ್ಸ್ಟಾಗ್ರಾಮಿಗೂ ಯೂಟ್ಯೂಬಿಗೂ ವಾಟ್ಸಪ್ಪಿಗೂ ಎಲ್ಲ ಕಡೆ ಹಾಕ್ಬಿಟ್ಟಿದ್ದೀನಿ. ಸೊ ಎಲ್ಲ ಅಭಿನಂದನೆಗಳು ಬರ್ತಿದ್ದಾವೆ. ಸೊ ಇವಾಗ ಫಸ್ಟು ವಿಡಿಯೋ ಎಡಿಟ್ ಮಾಡಬೇಕು, ಇನ್ನೂ ಎಡಿಟ್ ಮಾಡಿಲ್ಲ ಡೇ 71 ವೀಡಿಯೋನ. ಆಮೇಲೆ ಇವತ್ತೇನು ಓದ್ಕೊಂಡೆ ಅಂತಂದರೆ, ಕನ್ನಡ ಇಂಗ್ಲೀಷು ಇಂಟರ್ನಲ್ಸ್ ಇರೋದ್ರಿಂದ ಸೊ ಕನ್ನಡ ಓದ್ಕೊಂಡೆ. ಅವತ್ತು ನಾನು ಕತೆ ಹೇಳಿದ್ದೆ ಒಂದು ವೀಡಿಯೋದಲ್ಲಿ, ವಿಷಯ ಅಂತಂದು. ಸೊ ಅದೇ ಹೀರೋಯಿನ್ನು ವಿಷಯ ಅಂದರೆ ಅದು ಜೈಮಿನಿ ಭಾರತ ಪದ್ಯ ಓದ್ಕೊಂಡಿದ್ದು. ಸೊ ಗೆಳೆಯರೇ, ಕನ್ನಡ ಇಂಗ್ಲೀಷು ನಾಳೆ ಬಿಟ್ಟು ನಾಡಿದ್ದಿಂದ ಇಂಟರ್ನಲ್ ಶುರು. ಸೊ ಹಂಗಾಗಿ ಓದ್ಕೊಂಡೆ. ಆಮೇಲೆ ಇವತ್ತು 5 ಟಾಸ್ಕ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ, ನೀರನ್ನು ಕೂಡ ಕುಡಿದಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಲ್ಲಿಗೆ ಮುಗಿಸ್ತಿದ್ದೀನಿ. ಆಲ್ರೆಡಿ ನಿದ್ದೆ ಬಂದೈತೆ, ನೋಡ್ತಿರು ಕಣ್ಣೆಲ್ಲ ಅಲ್ಲೇ ಮುಚ್ಕೊಂತಿದ್ದಾವೆ. ಫಸ್ಟು ಮಲ್ಕಣವ. ಇವತ್ತಿನ ಎಕ್ಸ್ಪೀರಿಯೆನ್ಸು ಇದಾಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ಡೇ 72 ವೀಡಿಯೋದಲ್ಲಿ. ಇನ್ನು 4 ದಿನ ಅಷ್ಟೇ ವ್ಲಾಗ್ಸ್ ಬರೋದು. ಸೊ ಅಂದರೆ ಡೈಲಿ ವ್ಲಾಗ್ಸ್ ಬರೋದು, ಆಮೇಲೆ ಈ ಥರ ವ್ಲಾಗ್ಸ್ ಬರೋಲ್ಲ, ಬೇರೆ ಬೇರೆ ಥರದ್ದೆಲ್ಲ ವೀಡಿಯೋ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ್ದಾಗಿ ನೋಡ್ತಿರೋರಿದ್ರೆ. ಯಾರಾದರೂ ಹೊಸ್ದಾಗಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿರೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿ ಹಾಲ್ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.